ಇನ್ನು ಇನ್ನೊಂದು ರಾಷ್ಟ್ರ ನೇಪಾಳದಲ್ಲಿ ಚೀನಾ ಪ್ರೇರಿತ ಮಾವೋವಾದಿ ಸರ್ಕಾರವನ್ನು ಕಿತ್ತೊಗೆಯಲು ಹಿಂದೂಗಳು ಸಜ್ಜಾಗಿದ್ದಾರಂತೆ. ಮತ್ತೆ ರಾಜಾಡಳಿತ ಹಿಂದೂ ರಾಷ್ಟ್ರ ಘೋಷಣೆಗಾಗಿ ಹಿಂದೂಗಳು ಬೀದಿಗಿಳಿದಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೇಪಾಳ ಒಂದೇ ಒಂದು ನೇಪಾಳ, ನಮಗೆ ಸೀತಾದೇವಿಯ ಊರು ನೇಪಾಳ ಅಂತ, ಜನಕರಾಜನ ಮಗಳು ಅಲ್ಲಿಂದ ತಗೊಂಬಂದಿದ್ದು ಅಂತೇಳಿ. ಹಾಗಾಗಿ ಅಲ್ಲೊಂದು ಗಂಡಕಿ ಅಂತ ನದಿ ಇದೆ. ಅವತ್ತು ರಾಮನ ವಿಗ್ರಹವನ್ನು ಮಾಡೋದಕ್ಕೆ ಅಲ್ಲಿಂದ ಕಲ್ಲನ್ನು ತರುವಂಥ ಪ್ರಯತ್ನವನ್ನು ಮಾಡಲಾಯಿತು. ಬಟ್ ಅದು ವರ್ಕೌಟ್ ಆಗಲಿಲ್ಲ, ಅದು ಬೇರೆ ವಿಚಾರ. ಆಮೇಲೆ ನಮ್ಮ ಕರ್ನಾಟಕದ ಕಲ್ಲು ಅದಕ್ಕೆ ಸೂಟೇಬಲ್ ಆಯಿತು. ನೇಪಾಳ ವಿಶ್ವದಲ್ಲಿರುವಂಥ ಏಕಮೇವ ಹಿಂದೂ ರಾಷ್ಟ್ರವಾಗಿತ್ತು 2001 ತನಕ. ಅಲ್ಲಿ ಮಾವೋವಾದಿಗಳ ಹೋರಾಟ ಭಾಳ ಜೋರು. ಈ ನಕ್ಸಲೈಟ್ ಪ್ರಚಂಡ ಅನ್ನುವಂಥ ಒಬ್ಬ ದೊಡ್ಡ ನಾಯಕ ಇದ್ದ. ಆತ ಅಲ್ಲಿ ಪ್ರಧಾನಿ ಆಗ್ತಾರೆ ನೆಕ್ಸ್ಟು. ಆಮೇಲೆ ಹಿಂದೂ ರಾಷ್ಟ್ರವನ್ನು ಕಿತ್ತೆಗೆದು ಜಾತ್ಯತೀತ ರಾಷ್ಟ್ರ ಅಂತ ಮಾಡ್ತಾರೆ. ಏನೆಲ್ಲ ಆಗತ್ತೆ ಆ ಎಲ್ಲ ಕಥೆಗಳನ್ನು ಹೇಳ್ತೀನಿ ಇವತ್ತಿನ 9 ಬ್ರಹ್ಮಾಸ್ತ್ರದಲ್ಲೂ ಕೂಡ ಅದರ ಬಗ್ಗೆ ಸ್ಟೋರಿ ಹೇಳಿದ್ದೀನಿ. ಹಾಗಿದ್ರೆ ಮ್ಯಾನ್ಮಾರ್ ಆಯಿತು, ಈಗ ನೇಪಾಳದಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ. ರಾಜಪ್ರಭುತ್ವ ಮರುಸ್ಥಾಪನೆಗಾಗಿ ಪ್ರತಿಭಟನೆ, 2 ಸಾವು, 45ಕ್ಕೂ ಹೆಚ್ಚು ಜನರಿಗೆ ಗಾಯ. ನೇಪಾಳದಲ್ಲಿ ಹಿಂದೂಗಳ ಏಕೈಕ ರಾಷ್ಟ್ರದಲ್ಲಿ ರಾಜಕೀಯ ದಂಗೆ ಶುರುವಾಗಿದೆ. ಮಾವೋವಾದಿ ಸರ್ಕಾರ ಅಂತ್ಯವಾಗಿ ಮತ್ತೆ ರಾಜಾಡಳಿತ. ಹಿಂದೂ ರಾಷ್ಟ್ರ ಘೋಷಣೆಗಾಗಿ ಹಿಂದೂಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜಧಾನಿ ಕಠ್ಮಂಡುವಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಕಠ್ಮಂಡುವಿನಲ್ಲಿ ನೇಪಾಳದ ಭದ್ರತಾ ಪಡೆಗಳು ಮತ್ತು ಹಿಂದೂಪರ ಕಾರ್ಯಕರ್ತರ ನಡುವೆ ಘರ್ಷಣೆಗಳು ಆರಂಭವಾಗಿದ್ದು, ನೇಪಾಳದಲ್ಲಿ ಮತ್ತೆ ರಾಜಪ್ರಭುತ್ವ ಹಿಂದೂ ಸಾಮ್ರಾಜ್ಯದ ಸ್ಥಾನಮಾನವನ್ನ ಪುನಃ ಸ್ಥಾಪಿಸಲು ಒತ್ತಾಯಿಸಿ ವ್ಯಾಪಕ ಪ್ರತಿಭಟನೆ ನಡೆಸಿವೆ. ರಾಜಪ್ರಭುತ್ವ ಪರ ರಾಷ್ಟ್ರೀಯ ಪ್ರಜಾತಂತ್ರ ಪಕ್ಷ ಮತ್ತು ಇತರ ಗುಂಪುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ. ಈ ಹೋರಾಟ ಹಿಂಸಾರೂಪ ಪಡೆದಿದ್ದು, 106 ವಾಹನಗಳು ಬೆಂಕಿಗಾಹುತಿಯಾಗಿವೆ. ಹಿಂಸಾಚಾರದಲ್ಲಿ ಹಲವಾರು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದು, ಇದು ನಗರದ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಹಲವಾರು ಸುತ್ತು ಅಶ್ರುವಾಯು ಮತ್ತು ರಬ್ಬರ್ ಗುಂಡುಗಳನ್ನ ಹಾರಿಸಿದ್ದಾರೆ. ಆದರೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದೆ ಪ್ರತಿಭಟನಾಕಾರರು ಹಲವಾರು ಮನೆಗಳು, ಇತರ ಕಟ್ಟಡಗಳು ಮತ್ತು ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಚೀನಾ ಪ್ರೇರಿತ ಮಾವೋವಾದಿ ಸರ್ಕಾರ ಅಂತ್ಯಕ್ಕೆ ಕ್ಷಣಗಣನೆ. ಹಿಂಸಾಚಾರ ವ್ಯಾಪಕವಾಗಿರುವ ಕಠ್ಮಂಡುವಿನ ಟಿಂಕುನೆ, ಸಿನಮಂಗಲ್ ಮತ್ತು ಕೋಟೇಶ್ವರ್ ಪ್ರದೇಶಗಳಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಘರ್ಷಣೆಯ ಸಮಯದಲ್ಲಿ ಪ್ರತಿಭಟನಾಕಾರರು ವ್ಯಾಪಾರ ಸಂಕೀರ್ಣ, ಶಾಪಿಂಗ್ ಮಾಲ್, ರಾಜಕೀಯ ಪಕ್ಷದ ಪ್ರಧಾನ ಕಚೇರಿ ಮತ್ತು ಮಾಧ್ಯಮ ಕೇಂದ್ರಗಳ ಕಟ್ಟಡಕ್ಕೆ ಬೆಂಕಿ ಹಚ್ಚಿದ್ದಾರೆ. ಟಿಂಕುಡೆ ಪ್ರದೇಶದಲ್ಲಿ ಸಾವಿರಾರು ರಾಜಪ್ರಭುತ್ವವಾದಿಗಳು ಜಮಾಯಿಸಿ ನೇಪಾಳದ ರಾಷ್ಟ್ರೀಯ ಧ್ವಜಗಳನ್ನ ಬೀಸುತ್ತಾ ಮತ್ತು ಮಾಜಿ ರಾಜ ಜ್ಞಾನೇಂದ್ರ ಶಾ ಚಿತ್ರಗಳನ್ನ ಹಿಡಿದು ರಾಜ ಆವೋ, ದೇಶ್ ಬಚಾವೋ, ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೇರಿ ಮತ್ತು ನಮಗೆ ರಾಜಪ್ರಭುತ್ವ ಮರಳಿ ಬೇಕು ಎಂಬ ಘೋಷಣೆಗಳನ್ನ ಕೂಗುತ್ತಾ ನೇಪಾಳದಲ್ಲಿ ರಾಜಪ್ರಭುತ್ವವನ್ನ ಪುನಃ ಸ್ಥಾಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಚೀನಾ ಪ್ರೇರಿತ ಮಾವೋವಾದಿ ಸರ್ಕಾರವನ್ನ ಕಿತ್ತೊಗೆಯಲು ಹಿಂದೂಗಳು ಟೊಂಕ ಕಟ್ಟಿ ನಿಂತಿದ್ದಾರೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಲ್ಲಿ ಏನಾಗ್ಬಿಡುತ್ತೆ, ಒಂದು ದೊಡ್ಡ ದುರಂತ ಸಂಭವಿಸುತ್ತೆ. ಬೀರೇಂದ್ರ ಅಂತ ರಾಜ ಇರ್ತಾನೆ. ಅವನ ಮಗ ದೀಪೇಂದ್ರ ಅಂತ. ಬೀರೇಂದ್ರ ನಂತರ ದೀಪೇಂದ್ರ ರಾಜ ಆಗಬೇಕಾಗಿತ್ತು. ಈ ದೀಪೇಂದ್ರನಿಗೆ ಗ್ವಾಲಿಯರ್ನ ದೇವಯಾನಿ ರಾಣಾ ಎನ್ನುವಂಥ ಹೆಣ್ಣು ಮಗಳ ಮೇಲೆ, ಮಹಾರಾಣಿ ಆಕೆ ಕೂಡ ರಾಜಕುಮಾರಿ, ಆಕೆ ಮೇಲೆ ಲವ್ ಆಗುತ್ತೆ. ಈ ಬೀರೇಂದ್ರ ಇದಾರಲ್ಲ, ಬೀರೇಂದ್ರನ ಮಗ ದೀಪೇಂದ್ರ ಗ್ವಾಲಿಯರ್ನ ರಾಜಕುಮಾರಿ ಮೇಲೆ ಲವ್ ಆಗುತ್ತೆ. ನಾನು ಅವಳನ್ನು ಮದುವೆ ಆಗ್ತೇನೆ ಅಂತ ಹೇಳ್ತಾನೆ. ಇವ್ರು ಬಿಡೋದಿಲ್ಲ, ನೀನು ಅವಳನ್ನು ಮದುವೆ ಆದರೆ ದೇಶ ಬಿಟ್ಟು ಹೋಗಬೇಕು ಅಂತ. ಇವನೇನು ಮಾಡ್ತಾನೆ, 2001ರಲ್ಲಿ ದೊಡ್ಡ ಒಂದು ಪ್ರೋಗ್ರಾಮ್ ಆಗ್ತಿರುತ್ತೆ. ಅಲ್ಲಿ ಗನ್ ತಗೊಂಬಂದು ಅಪ್ಪನನ್ನ ಅಮ್ಮನನ್ನ, ತಂಗಿ ತಮ್ಮ ಎಲ್ಲರನ್ನ ಕೊಂದುಬಿಡ್ತಾನೆ. ರಾಜ ಇಲ್ಲ ನೆಕ್ಸ್ಟ್. ಈಗ ಆಮೇಲೆ ಅವನು ಸತ್ತೋಗ್ಬಿಡ್ತಾನೆ. ದೀಪೇಂದ್ರ ಕೂಡ ಸತ್ತೋಗ್ಬಿಡ್ತಾನೆ. ನೋಡಿ ಸ್ಟೋರಿ ಇದು. ದೀಪೇಂದ್ರ ಸತ್ತೋಗ್ಬಿಡ್ತಾನೆ. ಆಗ ಬೀರೇಂದ್ರನ ತಮ್ಮ ಇರ್ತಾನೆ, ಯಾರು, ಆತನ ಹೆಸರು ಇದೆ ಜ್ಞಾನೇಂದ್ರ. ಅವನನ್ನು ರಾಜ ಮಾಡ್ತಾರೆ. ಆ ರಾಜ ಆಗಿ ಕೆಲವು ವರ್ಷಗಳ ಕಾಲ ಮಾಡ್ತಾರೆ. ಆಗ ಅಲ್ಲಿ ಪ್ರಜಾತಂತ್ರ ಬರುತ್ತೆ, ಆತ ಓಡೋಗ್ಬಿಡ್ತಾನೆ. ಈಗ ವಾಪಸ್ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಇದೇ ಸ್ಟೋರಿಯನ್ನು
ಉಪೇಂದ್ರ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಮಾಡಿದ್ದಾರೆ, ನೀವು ನೋಡ್ಬೋದು. ಆಮೇಲೆ ಇವತ್ತು ನಾನು 9:30ಗೆ ಇದೇ ಸ್ಟೋರಿ ಕೊಡ್ತಾ ಇದ್ದೀನಿ ನಿಮಗೆ ಬ್ರಹ್ಮಾಸ್ತ್ರದಲ್ಲಿ. ವಿಶ್ವದ ಏಕೈಕ ಹಿಂದೂ ದೇಶ ನೇಪಾಳ. 2008ರವರೆಗೂ ಇಲ್ಲಿ ರಾಜಪ್ರಭುತ್ವ ಇತ್ತು. 2008ರಲ್ಲಿ ಮಾವೋವಾದಿಗಳ ಹೋರಾಟ ಜಾಸ್ತಿ ಆಗುತ್ತೆ. ಮಾವೋವಾದಿಗಳ ಹೋರಾಟದಿಂದ ರಾಜಪ್ರಭುತ್ವ ಅಂತ್ಯಗೊಳ್ಳುತ್ತೆ. 2008ರಿಂದ ಪ್ರಜಾಪ್ರಭುತ್ವ ಸರ್ಕಾರ ಆರಂಭ ಆಗುತ್ತೆ. ಚೀನಾ ಪರ ನಿಲುವಿರೋ ಮಾವೋವಾದಿಗಳ ಆಡಳಿತ ಆರಂಭ ಆಗುತ್ತೆ. ಪುಷ್ಪಕುಮಾರ್ ದಹಲ್ ಅಥವಾ ಪ್ರಚಂಡ ನೇಪಾಳ ಪ್ರಧಾನಿ ಆಗ್ತಾ ಇರ್ತಾರೆ. ಆಗ ಅವರೊಮ್ಮೆ ಇವರು ಕಮ್ಯುನಿಸ್ಟರ ಆಳ್ವಿಕೆಯಲ್ಲೂ ಪ್ರಗತಿ ಕಾಣೋದಿಲ್ಲ ನೇಪಾಳ. ಬೀರೇಂದ್ರ ಟೈಮಲ್ಲಿ ಭಾಳ ಪ್ರಗತಿ ಕಾಣುತ್ತೆ. ಬದಲಿಗೆ ಭ್ರಷ್ಟಾಚಾರ, ಬಡತನ, ಹಣದುಬ್ಬರ ಪ್ರಮಾಣ ಏರಿಕೆ ಆಗುತ್ತೆ. ಜನಜೀವನದಲ್ಲಿ ಸಮೃದ್ಧಿ ಮಾಯವಾಗುತ್ತೆ. ಆತಂಕ ಆರಂಭ ಆಗುತ್ತೆ. ನೇಪಾಳದಲ್ಲಿ 15 ವರ್ಷಗಳಿಂದ ಸಾಲು ಭ್ರಷ್ಟಾಚಾರ. 15 ವರ್ಷದಲ್ಲಿ 13 ಸರ್ಕಾರಗಳನ್ನು ಕಂಡಿದೆ ನೇಪಾಳ. ಮಾರ್ಚ್ 9ರಂದು ನೇಪಾಳಕ್ಕೆ ಹಿಂದಿರುಗಿದ ದೊರೆ ಯಾರು? ಜ್ಞಾನೇಂದ್ರ. ನೇಪಾಳ ಪರ ಹೋರಾಟಕ್ಕೆ ದೊರೆ ಜ್ಞಾನೇಂದ್ರ ಬೆಂಬಲ ಕೊಟ್ಟಿದ್ದಾರೆ. ರಾಜಪ್ರಭುತ್ವ ಮರುಸ್ಥಾಪನೆಗೆ ಹಿಂಸಾತ್ಮಕ ಪ್ರತಿಭಟನೆಗಳಾಗ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಪ್ರಧಾನಿಗಳಾಗಿ ಈ ಮನಿಷಾ ಕೊಯ್ರಾಳ ಗೊತ್ತಲ್ಲ ನಿಮಗೆ? ಮನಿಷಾ ಕೊಯ್ರಾಳ ಅವರ ಅಜ್ಜ ಅವರವರೆಲ್ಲ ಎಲ್ಲ ಅವರು ಕೂಡ ಪ್ರಧಾನಿ ಕುಟುಂಬ, ಅವ್ರದ್ದು ಭಾಳ ಇಂಪಾರ್ಟೆಂಟ್ ಇದೆ. ಆಮೇಲೆ ನಡೆದಂಥ ಘಟನೆಯನ್ನು ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಉಪೇಂದ್ರ. ಇನ್ನೊಂದು ರಾಷ್ಟ್ರ ನೇಪಾಳ. ನೇಪಾಳದಲ್ಲಿ ಚೀನಾ ಪ್ರೇರಿತ ಮಾವೋವಾದಿ ಸರ್ಕಾರವನ್ನು ಕಿತ್ತೊಗೆಯಲು ಹಿಂದೂಗಳು ಸಜ್ಜಾಗಿದ್ದಾರಂತೆ. ಮತ್ತೆ ರಾಜಾಡಳಿತ, ಹಿಂದೂ ರಾಷ್ಟ್ರ ಘೋಷಣೆಗಾಗಿ ಹಿಂದೂಗಳು ಬೀದಿಗಿಳಿದಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೇಪಾಳ ಒಂದೇ ಒಂದು. ನೇಪಾಳ ನಮಗೆ ಸೀತಾದೇವಿಯ ಊರು ನೇಪಾಳ ಅಂತ, ಜನಕರಾಜನ ಮಗಳು ಅಲ್ಲಿಂದ ತಗೊಂಬಂದಿದ್ದು ಅಂತೇಳಿ. ಹಾಗಾಗಿ ಅಲ್ಲೊಂದು ಗಂಡಕಿ ಅಂತ ನದಿ ಇದೆ. ಅವತ್ತು ರಾಮನ ವಿಗ್ರಹವನ್ನು ಮಾಡೋದಕ್ಕೆ ಅಲ್ಲಿಂದ ಕಲ್ಲನ್ನು ತರುವಂಥ ಪ್ರಯತ್ನವನ್ನು ಮಾಡಲಾಯಿತು. ಬಟ್ ಅದು ವರ್ಕೌಟ್ ಆಗಲಿಲ್ಲ, ಅದು ಬೇರೆ ವಿಚಾರ. ಆಮೇಲೆ ನಮ್ಮ ಕರ್ನಾಟಕದ ಕಲ್ಲು ಅದಕ್ಕೆ ಸೂಟೇಬಲ್ ಆಯಿತು. ನೇಪಾಳ ವಿಶ್ವದಲ್ಲಿರುವಂಥ ಏಕಮೇವ ಹಿಂದೂ ರಾಷ್ಟ್ರವಾಗಿತ್ತು 2001ರ ತನಕ. ಅಲ್ಲಿ ಮಾವೋವಾದಿಗಳ ಹೋರಾಟ ಭಾಳ ಜೋರು. ಈ ನಕ್ಸಲೈಟ್ ಪ್ರಚಂಡ ಅನ್ನುವಂಥ ಒಬ್ಬ ದೊಡ್ಡ ನಾಯಕ ಇದ್ದ. ಆತ ಅಲ್ಲಿ ಪ್ರಧಾನಿ ಆಗ್ತಾರೆ ನೆಕ್ಸ್ಟು. ಆಮೇಲೆ ಹಿಂದೂ ರಾಷ್ಟ್ರವನ್ನು ಕಿತ್ತೆಗೆದು ಜಾತ್ಯತೀತ ರಾಷ್ಟ್ರ ಅಂತ ಮಾಡ್ತಾರೆ. ಏನೆಲ್ಲ ಆಗತ್ತೆ ಆ ಎಲ್ಲ ಕಥೆಗಳನ್ನು ಹೇಳ್ತೀನಿ ಇವತ್ತಿನ 9:30 ಬ್ರಹ್ಮಾಸ್ತ್ರದಲ್ಲೂ ಕೂಡ ಅದರ ಬಗ್ಗೆ ಸ್ಟೋರಿ ಹೇಳಿದ್ದೀನಿ. ಹಾಗಿದ್ರೆ ಮ್ಯಾನ್ಮಾರ್ ಆಯಿತು, ಈಗ ನೇಪಾಳದಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ. ರಾಜಪ್ರಭುತ್ವ ಮರುಸ್ಥಾಪನೆಗಾಗಿ ಪ್ರತಿಭಟನೆ. 2 ಸಾವು, 45ಕ್ಕೂ ಹೆಚ್ಚು ಜನರಿಗೆ ಗಾಯ. ನೇಪಾಳದಲ್ಲಿ ಹಿಂದೂಗಳ ಏಕೈಕ ರಾಷ್ಟ್ರದಲ್ಲಿ ರಾಜಕೀಯ ದಂಗೆ ಶುರುವಾಗಿದೆ. ಮಾವೋವಾದಿ ಸರ್ಕಾರ ಅಂತ್ಯವಾಗಿ ಮತ್ತೆ ರಾಜಾಡಳಿತ. ಹಿಂದೂ ರಾಷ್ಟ್ರ ಘೋಷಣೆಗಾಗಿ ಹಿಂದೂಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜಧಾನಿ ಕಠ್ಮಂಡುವಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಕಠ್ಮಂಡುವಿನಲ್ಲಿ ನೇಪಾಳದ ಭದ್ರತಾ ಪಡೆಗಳು ಮತ್ತು ಹಿಂದೂಪರ ಕಾರ್ಯಕರ್ತರ ನಡುವೆ ಘರ್ಷಣೆಗಳು ಆರಂಭವಾಗಿದ್ದು, ನೇಪಾಳದಲ್ಲಿ ಮತ್ತೆ ರಾಜಪ್ರಭುತ್ವ, ಹಿಂದೂ ಸಾಮ್ರಾಜ್ಯದ ಸ್ಥಾನಮಾನವನ್ನ ಪುನಃ ಸ್ಥಾಪಿಸಲು ಒತ್ತಾಯಿಸಿ ವ್ಯಾಪಕ ಪ್ರತಿಭಟನೆ ನಡೆಸಿವೆ. ರಾಜಪ್ರಭುತ್ವ ಪರ ರಾಷ್ಟ್ರೀಯ ಪ್ರಜಾತಂತ್ರ ಪಕ್ಷ ಮತ್ತು ಇತರ ಗುಂಪುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ. ಈ ಹೋರಾಟ ಹಿಂಸಾರೂಪ ಪಡೆದಿದ್ದು, 106 ವಾಹನಗಳು ಬೆಂಕಿಗಾಹುತಿಯಾಗಿವೆ. ಹಿಂಸಾಚಾರದಲ್ಲಿ ಹಲವಾರು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದು, ಇದು ನಗರದ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಹಲವಾರು ಸುತ್ತು ಅಶ್ರುವಾಯು ಮತ್ತು ರಬ್ಬರ್ ಗುಂಡುಗಳನ್ನ ಹಾರಿಸಿದ್ದಾರೆ. ಆದರೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದೆ ಪ್ರತಿಭಟನಾಕಾರರು ಹಲವಾರು ಮನೆಗಳು, ಇತರ ಕಟ್ಟಡಗಳು ಮತ್ತು ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಚೀನಾ ಪ್ರೇರಿತ ಮಾವೋವಾದಿ ಸರ್ಕಾರ ಅಂತ್ಯಕ್ಕೆ ಕ್ಷಣಗಣನೆ. ಹಿಂಸಾಚಾರ ವ್ಯಾಪಕವಾಗಿರುವ ಕಠ್ಮಂಡುವಿನ ಟಿಂಕುನೆ, ಸಿನಮಂಗಲ್ ಮತ್ತು ಕೋಟೇಶ್ವರ್ ಪ್ರದೇಶಗಳಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಘರ್ಷಣೆಯ ಸಮಯದಲ್ಲಿ ಪ್ರತಿಭಟನಾಕಾರರು ವ್ಯಾಪಾರ ಸಂಕೀರ್ಣ, ಶಾಪಿಂಗ್ ಮಾಲ್, ರಾಜಕೀಯ ಪಕ್ಷದ ಪ್ರಧಾನ ಕಚೇರಿ ಮತ್ತು ಮಾಧ್ಯಮ ಕೇಂದ್ರಗಳ ಕಟ್ಟಡಕ್ಕೆ ಬೆಂಕಿ ಹಚ್ಚಿದ್ದಾರೆ. ಟಿಂಕುಡೆ ಪ್ರದೇಶದಲ್ಲಿ ಸಾವಿರಾರು ರಾಜಪ್ರಭುತ್ವವಾದಿಗಳು ಜಮಾಯಿಸಿ ನೇಪಾಳದ ರಾಷ್ಟ್ರೀಯ ಧ್ವಜಗಳನ್ನ ಬೀಸುತ್ತಾ ಮತ್ತು ಮಾಜಿ ರಾಜ ಜ್ಞಾನೇಂದ್ರ ಶಾ ಚಿತ್ರಗಳನ್ನ ಹಿಡಿದು ರಾಜ ಆವೋ, ದೇಶ್ ಬಚಾವೋ, ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೇರಿ ಮತ್ತು ನಮಗೆ ರಾಜಪ್ರಭುತ್ವ ಮರಳಿ ಬೇಕು ಎಂಬ ಘೋಷಣೆಗಳನ್ನ ಕೂಗುತ್ತಾ ನೇಪಾಳದಲ್ಲಿ ರಾಜಪ್ರಭುತ್ವವನ್ನ ಪುನಃ ಸ್ಥಾಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಚೀನಾ ಪ್ರೇರಿತ ಮಾವೋವಾದಿ ಸರ್ಕಾರವನ್ನ ಕಿತ್ತೊಗೆಯಲು ಹಿಂದೂಗಳು ಟೊಂಕ ಕಟ್ಟಿ ನಿಂತಿದ್ದಾರೆ.
ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಲ್ಲಿ ಏನಾಗ್ಬಿಡುತ್ತೆ, ಒಂದು ದೊಡ್ಡ ದುರಂತ ಸಂಭವಿಸುತ್ತೆ. ಬೀರೇಂದ್ರ ಅಂತ ರಾಜ ಇರ್ತಾನೆ. ಬೀರೇಂದ್ರ ಅಂತ ರಾಜ ಇರ್ತಾನೆ, ಅವನ ಮಗ ದೀಪೇಂದ್ರ ಅಂತ. ಬೀರೇಂದ್ರ ನಂತರ ದೀಪೇಂದ್ರ ರಾಜ ಆಗಬೇಕಾಗಿತ್ತು. ಈ ದೀಪೇಂದ್ರನಿಗೆ ಗ್ವಾಲಿಯರ್ನ ದೇವಯಾನಿ ರಾಣಾ ಎನ್ನುವಂಥ ಹೆಣ್ಣು ಮಗಳ ಮೇಲೆ ಮಹಾರಾಣಿ, ಅವಳು ಆಕೆ ಕೂಡ ರಾಜಕುಮಾರಿ, ಆಕೆ ಮೇಲೆ ಲವ್ ಆಗುತ್ತೆ. ಈ ಬೀರೇಂದ್ರ ಇದಾರಲ್ಲ, ಬೀರೇಂದ್ರನ ಮಗ ದೀಪೇಂದ್ರ ಗ್ವಾಲಿಯರ್ನ ರಾಜಕುಮಾರಿ ಮೇಲೆ ಲವ್ ಆಗುತ್ತೆ. ನಾನು ಅವಳನ್ನು ಮದುವೆ ಆಗ್ತೇನೆ ಅಂತ ಹೇಳ್ತಾನೆ. ಇವ್ರು ಬಿಡೋದಿಲ್ಲ, ನೀನು ಅವಳನ್ನು ಮದುವೆ ಆದರೆ ದೇಶ ಬಿಟ್ಟು ಹೋಗಬೇಕು ಅಂತ. ಇವನೇನು ಮಾಡ್ತಾನೆ, 2001ರಲ್ಲಿ ದೊಡ್ಡ ಒಂದು ಪ್ರೋಗ್ರಾಮ್ ಆಗ್ತಿರುತ್ತೆ. ಅಲ್ಲಿ ಗನ್ ತಗೊಂಬಂದು ಅಪ್ಪನನ್ನ ಅಮ್ಮನನ್ನ ತಂಗಿ ತಮ್ಮ ಎಲ್ಲರನ್ನ ಕೊಂದು ಬಿಡ್ತಾನೆ. ರಾಜ ಇಲ್ಲ ನೆಕ್ಸ್ಟ್ ಈಗ. ಆಮೇಲೆ ಅವನು ಸತ್ತೋಗ್ಬಿಡ್ತಾನೆ, ದೀಪೇಂದ್ರ ಕೂಡ ಸತ್ತೋಗ್ಬಿಡ್ತಾನೆ. ನೋಡಿ ಸ್ಟೋರಿ ಇದು. ದೀಪೇಂದ್ರ ಸತ್ತೋಗ್ಬಿಡ್ತಾನೆ. ಆಗ ಬೀರೇಂದ್ರನ ತಮ್ಮ ಇರ್ತಾನೆ, ಯಾರು, ಆತನ ಹೆಸರು ಇದೆ ಜ್ಞಾನೇಂದ್ರ. ಅವನನ್ನು ರಾಜ ಮಾಡ್ತಾರೆ. ಆ ರಾಜ ಆಗಿ ಕೆಲವು ವರ್ಷಗಳ ಕಾಲ ಮಾಡ್ತಾರೆ. ಆಗ ಅಲ್ಲಿ ಪ್ರಜಾತಂತ್ರ ಬರುತ್ತೆ, ಆತ ಓಡೋಗ್ಬಿಡ್ತಾನೆ. ಈಗ ವಾಪಸ್ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಇದೇ ಸ್ಟೋರಿಯನ್ನು ಉಪೇಂದ್ರ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಮಾಡಿದ್ದಾರೆ, ನೀವು ನೋಡ್ಬೋದು. ಆಮೇಲೆ ಇವತ್ತು ನಾನು 9:30ಗೆ ಇದೇ ಸ್ಟೋರಿ ಕೊಡ್ತಾ ಇದ್ದೀನಿ ನಿಮಗೆ ಬ್ರಹ್ಮಾಸ್ತ್ರದಲ್ಲಿ. ವಿಶ್ವದ ಏಕೈಕ ಹಿಂದೂ ದೇಶ ನೇಪಾಳ. 2008ರವರೆಗೂ ಇಲ್ಲಿ ರಾಜಪ್ರಭುತ್ವ ಇತ್ತು. 2008ರಲ್ಲಿ ಮಾವೋವಾದಿಗಳ ಹೋರಾಟ ಜಾಸ್ತಿ ಆಗುತ್ತೆ. ಮಾವೋವಾದಿಗಳ ಹೋರಾಟದಿಂದ ರಾಜಪ್ರಭುತ್ವ ಅಂತ್ಯಗೊಳ್ಳುತ್ತೆ. 2008ರಿಂದ ಪ್ರಜಾಪ್ರಭುತ್ವ ಸರ್ಕಾರ ಆರಂಭ ಆಗುತ್ತೆ. ಚೀನಾ ಪರ ನಿಲುವಿರೋ ಮಾವೋವಾದಿಗಳ ಆಡಳಿತ ಆರಂಭ ಆಗುತ್ತೆ. ಪುಷ್ಪಕುಮಾರ್ ದಹಲ್ ಅಥವಾ ಪ್ರಚಂಡ ನೇಪಾಳ ಪ್ರಧಾನಿ ಆಗ್ತಾ ಇರ್ತಾರೆ. ಆಗ ಅವರೊಮ್ಮೆ ಇವರೊಮ್ಮೆ ಕಮ್ಯುನಿಸ್ಟರ ಆಳ್ವಿಕೆಯಲ್ಲೂ ಪ್ರಗತಿ ಕಾಣೋದಿಲ್ಲ ನೇಪಾಳ. ಬೀರೇಂದ್ರ ಟೈಮಲ್ಲಿ ಭಾಳ ಪ್ರಗತಿ ಕಾಣುತ್ತೆ. ಬದಲಿಗೆ ಭ್ರಷ್ಟಾಚಾರ, ಬಡತನ, ಹಣದುಬ್ಬರ ಪ್ರಮಾಣ ಏರಿಕೆ ಆಗುತ್ತೆ. ಜನಜೀವನದಲ್ಲಿ ಸಮೃದ್ಧಿ ಮಾಯವಾಗುತ್ತೆ. ಆತಂಕ ಆರಂಭ ಆಗುತ್ತೆ. ನೇಪಾಳದಲ್ಲಿ 15 ವರ್ಷಗಳಿಂದ ಸಾಲು ಭ್ರಷ್ಟಾಚಾರ. 15 ವರ್ಷದಲ್ಲಿ 13 ಸರ್ಕಾರಗಳನ್ನು ಕಂಡಿದೆ ನೇಪಾಳ. ಮಾರ್ಚ್ 9ರಂದು ನೇಪಾಳಕ್ಕೆ ಹಿಂದಿರುಗಿದ ದೊರೆ ಯಾರು, ಜ್ಞಾನೇಂದ್ರ. ನೇಪಾಳ ಪರ ಹೋರಾಟಕ್ಕೆ ದೊರೆ ಜ್ಞಾನೇಂದ್ರ ಬೆಂಬಲ ಕೊಟ್ಟಿದ್ದಾರೆ. ರಾಜಪ್ರಭುತ್ವ ಮರುಸ್ಥಾಪನೆಗೆ ಹಿಂಸಾತ್ಮಕ ಪ್ರತಿಭಟನೆಗಳಾಗ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಪ್ರಧಾನಿಗಳಾಗಿ ಈ ಮನಿಷಾ ಕೊಯ್ರಾಳ ಗೊತ್ತಲ್ಲ ನಿಮಗೆ, ಮನಿಷಾ ಕೊಯ್ರಾಳ ಅವರ ಅಜ್ಜ ಅವರವರೆಲ್ಲ